ಬಿಡದಿಯಲ್ಲಿ ಸ್ಟಾರ್ಟಿಂಗ್ ಅವರು ಲಾಂಚ್ ಮಾಡಿದಾಗ 1 ಕೋಟಿ, ಮತ್ತು ಪಾದಯಾತ್ರೆ 1ನೇ ಪಾದಯಾತ್ರೆ 2 ಕೋಟಿ, 3ನೇ ಪಾದಯಾತ್ರೆ ಆದಾಗ ರಾತ್ರಿಗೆ 3 ಕೋಟಿ, ಇವತ್ತು ಒಂದು 4 ಕೋಟಿ, ಮುಂದಿನ 10 ಕೋಟಿ ಕೊಳ್ಳಿ. ನಮ್ಮ ರೈತರು ಯಾರು ಭೂಮಿ ಮಾರಲ್ಲ. ಲಾಂಚ್ ಬಂದು ಯಾವಾಗಲೂ ಮಾಡ್ಬಿಟ್ಟು ಸ್ವಾಮಿ, ಇವಾಗಲ್ಲ. ಕುಮಾರಣ್ಣ ಯಾವಾಗಲೂ ಲಾಂಚ್ ಮಾಡಿಬಿಟ್ರು. ದೇವೇಗೌಡರು ಅಪ್ಪಾಜಿ ಕುಮಾರಣ್ಣ ಬಂದು ಹೊಟ್ಟೆಯಲ್ಲಿದ್ರಲ್ಲ ಅವಾಗಲೇ ಲಾಂಚ್ ಮಾಡಿಬಿಟ್ರು. ನಿಖಿಲನನ್ನ ನಿನ್ನೆ ಮೊನ್ನೆ ಲಾಂಚ್ ಮಾಡಿಲ್ಲ ಸ್ವಾಮಿ. ಸರ್ಕಾರದವ್ರು ಕಾಂಗ್ರೆಸ್ ಅವ್ರಿಗೆ ಜೆಡಿಎಸ್ ಪಕ್ಷಕ್ಕೆ, ಕುಮಾರಣ್ಣನಿಗೆ, ಮಾನ್ಯ ಅಪ್ಪಾಜಿ ದೇವೇಗೌಡರಿಗೆ, ಜೆಡಿಎಸ್ ಪಕ್ಷಕ್ಕೆ, ರೈತರ ಹೋರಾಟಕ್ಕೆ. ಪ್ರಶ್ನೆಗಳು ಸ್ವಲ್ಪ ಕಠಿಣವಾಗಿ ಕೇಳಬೇಡಿ, ಸುಗಮವಾಗಿ ಕೇಳಿ ಸರ್. ಇವತ್ತು ಬಿಡದಿ ಟೌನ್ಶಿಪ್ ನೋಡ್ತಾ ಇದೆ, ಬೈರಮಂಗಲಿಂದ ಶುರುವಾದಂಥ ಇವತ್ತು ಪ್ರತಿಭಟನೆ ವಿಧಾನಸೌಧ ಹತ್ರ ಬಂದು ನಿಂತಿದೆ. ನೆಕ್ಸ್ಟ್ ಏನು ಮುಂಚೆ ಅಂದರೆ ನಮಗೆ ರೈತರಿಗೆ ನ್ಯಾಯ ದೊರಕೋವರೆಗೂ ಅದು ಮುಂಚಿನಲ್ಲಿ ನಿರ್ದೇ ಇರುತ್ತೆ ಸರ್. ಇಲ್ಲಿಗೆ ತಡೆ ಅಲ್ಲ, ನಮ್ಗೆ ನ್ಯಾಯ ಸಿಗೋವರೆಗೂ ಕೊನೆವರೆಗೂ ಹೋರಾಟ ಮಾಡ್ತಾ ಇರ್ತೀವಿ. ಏನು ನ್ಯಾಯ ಅಂದರೆ ಏನು ಸಿಗಬೇಕು? ರೈತರಿಗೆ ಅಲ್ಲಿ ಏನಿದೆ, ಅವ್ರ ಭೂಮಿ ಏನಿದೆ ಅವ್ರು ಕೊಡಬೇಕು. ಸರ್ಕಾರ ಇದರಲ್ಲಿ ಮಾಡ್ತಾರೋ ಅನ್ಯಾಯನ ತಲೆದೂಡದೆ ಅವ್ರು ಏನಿದೆ ಅವ್ರ ಸರ್ಕಾರದಲ್ಲಿ ರಾಜ್ಯ ಜನತೆಗೆ ಏನು ಒಳ್ಳೇದು ಮಾಡಬೇಕು ಅದನ್ನು ಮಾಡ್ಕೊಂಡ್ರೆ ಸಾಕು. ರೈತರ ಪರ ಬಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಧ್ವನಿ ಎತ್ಕೊಂಡು ಬರ್ತಾನೆ ಇರ್ತೀವಿ ಸರ್. ಇವತ್ತಿಂದ ಏನು ಹೋರಾಟ ಇಲ್ಲಿಗೆ ನಮ್ಮ ನ್ಯಾಯ ದೊರಕೋವರೆಗೂ ಹೋರಾಟ ಮುಗಿಯೋದಿಲ್ಲ. ನಮ್ಮ ನ್ಯಾಯ ದೊರಕಬೇಕು, ನಮ್ಮ ರೈತರಿಗೆ ನ್ಯಾಯ ದೊರಕಬೇಕು. ಪಾಪ ನಮ್ಮ ನಿಖಿಲ್ ಯುವ ನಾಯಕರು ಅವರ ಮನೆಯಲ್ಲಿ ಒಂದು ದೊಡ್ಡ ಅನಾಹುತ ಆಗಿದ್ರು, ಕುಮಾರಣ್ಣನಿಗೆ ತಾಯಿ ಹೋದ್ರೂ, ನಿಖಿಲಣ್ಣನಿಗೆ ಅಜ್ಜಿ ಹೋದ್ರೂ, ನಮ್ಮ ಪೂಜ್ಯ ದೇವೇಗೌಡರು ಅಪ್ಪಾಜಿ ಅವರಿಗೆ ತನ್ನ ಮಡದಿ ಹೋದ್ರೂ ರೈತರ ಪರವಾಗಿ ನಿಂತರು, ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಕಡೆಗೆ ಒಬ್ಬರು ಮನೆಯಲ್ಲಿ ಯಾರೋ ಸಾವಾದರೆ ಪಾಪ ಅವ್ರ ಮನೆಯಲ್ಲಿ ದುಃಖದ ಸ್ಥಳ ಇದೆ, ಅಂಥವ್ರಲ್ಲಿ 6 ತಿಂಗಳು 1 ವರ್ಷ ಆದರೂ ಬರೋಲ್ಲ. 20 ದಿನನೂ ಆಗಿಲ್ಲ, ಅಷ್ಟೊಡೆ ಪಾಪ ರೈತರ ಪರವಾಗಿ ಬಂದು ಕೊಟ್ಟರು ಧ್ವನಿನ. ಯಾರು ಮಾಡ್ತಾರೆ? ಯಾವ ಸರ್ಕಾರ ಯಾವ ಜನಾಂಗದಲ್ಲಿ ಮಾಡ್ತಾರೆ? ರೈತರ ಪರವಾಗಿ ಬಂದು ನಿಂತ್ಕೊಂಡ್ರೆ ಸರ್ಕಾರ ವಿರುದ್ಧವಾಗಿ ನೋಡ್ತಾ ಇರೋದು. ಪಾಪ ನಮ್ಮ ನಿಖಿಲನ ಯುವ ನಾಯಕರು ಅದೇನೋ ಹೇಳ್ತಾರಲ್ಲ, ಏನೋ ಲಾಂಛನ ಮಾಡ್ತಾಯಿದ್ವಿ ಅಂತ, ಲಾಂಚ್ ಮಾಡ್ತಾಯಿದ್ವಿ ಅಂತಲ್ಲ. ಲಾಂಚ್ ಬಂದು ಯಾವಾಗಲೂ ಮಾಡ್ಬಿಟ್ಟು ಸ್ವಾಮಿ, ಇವಾಗಲ್ಲ. ಕುಮಾರಣ್ಣ ಯಾವಾಗಲೂ ಲಾಂಚ್ ಮಾಡಿಬಿಟ್ರು. ದೇವೇಗೌಡರು ಅಪ್ಪಾಜಿ ಕುಮಾರಣ್ಣ ಬಂದು ಹೊಟ್ಟೆಯಲ್ಲಿದ್ರಲ್ಲ ಅವಾಗಲೇ ಲಾಂಚ್ ಮಾಡಿಬಿಟ್ರು. ನಿಖಿಲನನ್ನ ನಿನ್ನೆ ಮೊನ್ನೆ ಲಾಂಚ್ ಮಾಡಿಲ್ಲ ಸ್ವಾಮಿ. ಸರ್ಕಾರದವ್ರು ಕಾಂಗ್ರೆಸ್ ಅವ್ರಿಗೆ ಇದ್ರ ಮುಖಾಂತರ ಲಾಂಚ್ ಅಲ್ಲ, ಕುಮಾರಣ್ಣ ಹೊಟ್ಟೆಯಲ್ಲೇ ಅವ್ರ ಹೊಟ್ಟೆಯಲ್ಲೇ ಲಾಂಚ್ ಮಾಡಿಬಿಟ್ರು ಅವಾಗಲೇ. ಇವಾಗೆಲ್ಲ ಇದ್ರ ವಿಷಯಕ್ಕೆ ಲಾಂಚ್ ಮಾಡಬೇಕಂತ ಅವಶ್ಯಕತೆ ಇದ್ದಿಲ್ಲ ನಮ್ಮ ಕುಮಾರಣ್ಣನಿಗೂ, ನಮ್ಮ ಮಜ್ಜ ದೇವೇಗೌಡರು ಅಪ್ಪಾಜಿಗೂ. ನೋಡಿ, ಅವತ್ತಿನ ದಿನ ಸಂದರ್ಭದಲ್ಲಿ ರೆಡ್ ಝೋನ್ ಅಂತ ಕುಮಾರಣ್ಣ ವಾಪಸ್ ತಗೊಂಡ್ರಲ್ಲ, ತಗೊಳ್ಳಿ. ನೀವು ಯಾಕೆ ತಗೊಳ್ತಾರೆ? ವಾಪಸ್ ತಗೊಳ್ತಾ ಇಲ್ಲ ನೀವು. ಮತ್ತೆ ಯಾಕೆ ಅಷ್ಟೊಂದು ಕಠಿಣ ಎತ್ಕೊಂಡು ನಿಂತ್ಕೊಳ್ತಾ ಇದ್ದೀರಾ? ಕುಮಾರಣ್ಣ ಕೊಟ್ರಪ್ಪ, ವಾಪಸ್ ತಗೊಂಡ್ರು. ರೆಡ್ ಝೋನ್ ಅಂತ ಇದು ಮಾಡ್ಕೊಂಡ್ರು, ವಾಪಸ್ ತಗೊಂಡ್ರಲ್ಲ. ನೀವು ತಗೊಳ್ಳಿ, ನೀವು ಯಾಕೆ ತಗೊಳ್ತಾ ಇಲ್ಲ? ರೈತರು ಅವಾಗ ಅಷ್ಟೊಂದು ಪ್ರತಿಭಟನೆ ದೊಡ್ಡದಾಗಿಲ್ಲ, ಇಷ್ಟು ಪ್ರತಿಭಟನೆ ನಡೀತಾ ಇದೆ. ಪಾದಯಾತ್ರೆ ಮಾಡಿದ್ವಿ, ನಮ್ಮನ್ನು ಸ್ಟೇಷನ್ಗಳಿಂದ ಪೊಲೀಸರನ್ನೆಲ್ಲ ಇಟ್ಬಿಟ್ಟು ತಡೆ ಮಾಡಿದ್ರು. ಮಳೆ ಬರ್ತಾ ಇತ್ತು, ಮಳೆಯಲ್ಲಿ ಕೂಡ ನಡ್ಕೊಂಡು ಬಂದ್ವಿ. ಯಾರಿಗೋಸ್ಕರ? ನಮ್ಮ ರೈತರಿಗೋಸ್ಕರ. ಅವ್ರ ಋಣ ನಮಗಿದೆ. ಇದು ಸ್ವಇಚ್ಛೆಯಿಂದ ಬಂದಿರೋದು. ಎಲ್ಲರೂ ಯಾರು ನಮಗೇನಿಲ್ಲ, ನಾವು ಪಾರ್ಟಿ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಹಿಂಗೆ ಮಾಡ್ಕೋಬೇಕು ಹಂಗೆ ಮಾಡ್ಕೊಂಡು ಬಂದಿಲ್ಲ. ರೈತರು ನಮಗಿದೆ. ಅವರು ರೈತರನ್ನು ತುರ್ಸೋಕ್ಕೆ ನಮಗೊಂದು ಕಾಲ ಅವಕಾಶ. ಅದಕ್ಕೆ ಬೆಂಗಳೂರು ಸಿಟಿಗಳೆಲ್ಲ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ, ರಾಜ್ಯ ಅಂತಲೇ ಎಲ್ಲ ಕಡೆಯೂ ಬರ್ತಾ ಇದ್ದಾರೆ. ನಾವು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು, ಚಾಮರಾಜಪೇಟೆ. ಆ ಪಕ್ಷ ಯಾವತ್ತೂ ರೈತರ ಪರ, ರೈತರಿಗೆ ಎಲ್ಲೇ ಅನ್ಯಾಯ ಆದರೂ ಕರ್ನಾಟಕದಲ್ಲಿ ಅವ್ರ ಪರ ನಿಂತು ಹೋರಾಟ ಮಾಡುವಂಥ ಏಕೈಕ ಪಕ್ಷ ನಮ್ಮ JDS ಪಕ್ಷ. ನಮ್ಮ ದೇವೇಗೌಡರು ರೈತರ ಮಗ, ನಮ್ಮ ಕುಮಾರಣ್ಣ ರೈತರ ಮಗ, ನಮ್ಮ ನಿಖಿಲ್ ಅವರು, ಕುಮಾರಸ್ವಾಮಿ ಅವರು ಏನು ಇವತ್ತು ಬಿಡದಿಯಲ್ಲಿ ಅನ್ಯಾಯ ಆಗ್ತಾಯಿದೆ ಅವ್ರ ಪರ ನಿಂತು ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರ್ತೀವಿ. ಅವ್ರಿಗೆ ಯಾವಾಗ ನ್ಯಾಯ ಸಿಗುತ್ತೋ ಆವಾಗ ನಮಗೆ ಆ ರೈತರಿಗೆ ಜಯ ಬರುತ್ತೋ ಆವಾಗ ನಾವು ನೆಮ್ಮದಿಯಾಗಿ ಇರ್ತೀವಿ ಅಂತ ಈ ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀನಿ. ಪದೇ ಹೋರಾಟ ಮಾಡ್ತಾ ಇದ್ದಾರೆ, ನಿಮ್ಗಳಿಗೂ ಕೇಸ್ ಹಾಕಿ ಒಳಗಡೆ ಹಾಕ್ಬಿಟ್ರೆ ಏನು ಮಾಡ್ತೀವಿ? ಪರವಾಗಿಲ್ಲ, ರೈತರ ಪರವಾಗಿ ನಾವು ಆವತ್ತಿನ ಕಾಲದಿಂದನೂ ನಮ್ಮ ಪಕ್ಷ ನಿಂತಿದೆ. ರೈತರ ಪರವಾಗಿ ನಾವು ಜೈಲಿಗೆ ಹೋಗೋಕೆ ಕೂಡ ಸಿದ್ಧವಾಗಿದ್ದೀವಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಜೈಲಲ್ಲಿದ್ದರೂ ಕೂಡ ನಾವು ನಿರಂತರವಾಗಿ ದೀಕ್ಷೆ ಇದು ಮಾಡಿ, ನಿರಾಹಾರ ದೀಕ್ಷೆ ಮಾಡಿ ನಮ್ಮ ರೈತರ ಪರ ನಿಲ್ತೀವಿ ಅಂತ ನಾನು JDS ಪಕ್ಷದ ಮುಖಾಂತರ ಹೇಳ್ತಾ ಇದ್ದೀನಿ. ಇವತ್ತಿನ ಈ ಸಮಾರಂಭಗಳು ನೋಡಿದ್ರೆ, ಈ ಸಭೆಗಳು ನೋಡಿದ್ರೆ ಅವ್ರು ಕೈ ಬಿಡ್ತಾರೆ ಅಂತ ಅನ್ಸುತ್ತೆ. ಅದು ರಿಯಲ್ ಎಸ್ಟೇಟ್ ಮಾಫಿಯಾ. ನಿಮಗೆ ನಮ್ಮಲ್ಲೇ ನಿಮಗೆ ಗೊತ್ತಿಲ್ಲದಂಗೆ ನಮ್ಮ ಸರ್ಕಾರದ್ದೇ BDA ಆಗ್ಬೋದು, ಹೌಸಿಂಗ್ ಬೋರ್ಡ್ ಆಗ್ಬೋದು, ಈ ಥರ ಸಂಸ್ಥೆಗಳಿದ್ರೂ ಖಾಸಗಿಯವ್ರಿಗೆ ಅದನ್ನು ಬಿಡದಿ ಟೌನ್ಶಿಪ್ ಕೊಡೋಕೆ ಹೊರಟಿದ್ದಾರೆ. ಅಂದರೆ
ಕಿಕ್ ಬ್ಯಾಕ್ ಪಡೆಯೋ ಉದ್ದೇಶ. ಆ ಕಿಕ್ ಬ್ಯಾಕ್ ಪಡೆದು ಹೈಕಮಾಂಡ್ ಕಳಿಸೋದಕ್ಕೆ ಇವಾಗ ಮುಖ್ಯಮಂತ್ರಿಗಳಾಗಿದ್ದಾರಲ್ಲ, ಅವ್ರ ಋಣ ತೀರಿಸೋದಕ್ಕೆ, ಋಣ ಸಂದಾಯ ಮಾಡೋದಕ್ಕೆ ಇದನ್ನು ಖಾಸಗಿಯವ್ರಿಗೆ ಕೊಟ್ಟು ಟೌನ್ಶಿಪ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲೇಬೇಕು. ಅವ್ರಿಗೂ ಗೊತ್ತಾಗಿದೆ. ಅದರಿಂದನೇ ಫಸ್ಟು 2 ಕೋಟಿ ಅಂದರು. ಯಾವಾಗ ರೈತರು ಬಗ್ಗಲ್ಲ, ರೈತರು ಕೊಡಲ್ಲ ಅಂತ ಗೊತ್ತಾಯಿತು, 3 ಕೋಟಿ ಅಂತಾರೆ, 4 ಕೋಟಿ ಅಂತಾರೆ, 5 ಕೋಟಿ ಅಂದ್ರೂ ರೈತರು ಕೊಡೋಕೆ ರೆಡಿ ಇಲ್ಲ. ಜಾಸ್ತಿ ಆದ್ರೂ ಸರಿ, ರೈತರು ಕೊಡೋಕೆ ರೆಡಿ ಇಲ್ಲ. ಜಾಸ್ತಿ ಆಗ್ಬೋದು ಇವತ್ತು ಕೂಡ. ಬಿಡದಿಯಲ್ಲಿ ಸ್ಟಾರ್ಟಿಂಗ್ ಅವ್ರು ಲಾಂಚ್ ಮಾಡಿದಾಗ 1 ಕೋಟಿ, ಮತ್ತು ಪಾದಯಾತ್ರೆ 1ನೇ ಪಾದಯಾತ್ರೆ 2 ಕೋಟಿ, 3ನೇ ಪಾದಯಾತ್ರೆ ಆದಾಗ ರಾತ್ರಿಗೆ 3 ಕೋಟಿ, ಇವತ್ತೊಂದು 4 ಕೋಟಿ, ಮುಂದಿನ 10 ಕೋಟಿ ಕೊಳ್ಳಿ. ನಮ್ಮ ರೈತರು ಯಾರು ಭೂಮಿ ಮಾರಲ್ಲ, ನಮ್ಮ ರೈತರು ಭೂಮಿ ಯಾರು ಮಾರಲ್ಲ. ಹಾಗೂ ಇವ್ರೇನು ಮಾಡ್ತಾರೆ, ರೈತರೆಲ್ಲ ನಮ್ಗೆ ಆ ಪಾದಯಾತ್ರೆ ಆದಮೇಲೆ ಭೂಮಿನ ನಮ್ಮ ಮಾರಕ್ಕೆ ಬರ್ತಾಯಿದ್ದಾರೆ ಅಂತ ಇವರು ಸುಳ್ಳು ಆಶ್ವಾಸನೆ ಕೊಟ್ಟರು. ರೈತರೆಲ್ಲ ನಮ್ಮ ಹತ್ರ ಇಲ್ಲ ತಗೊಳ್ಳಿ ಸಮಯ ಭೂಮಿ ಅಂತ. ಅದು ರೈತರೇ ಅಲ್ಲ, ಇವ್ರು ಕ್ರಿಯೇಟ್ ಮಾಡಿರೋದು. ಇವ್ರು ಕ್ರಿಯೇಟ್ ಮಾಡಿದ್ರೆ ಇನ್ನು ಮಿಕ್ಕಿದ ರೈತರೆಲ್ಲ ಬರ್ಬೋದು ಅಂತ ನಮ್ಮ ರೈತರು ಅವ್ರು ಮಾರ್ಕೊಳ್ತಾರೆ ವಿನಃ ಭೂಮಿನಂತೂ ಮಾರ್ಕೊಳ್ಳ. ಯಾಕಂದರೆ ನಮ್ಮ ನಿಜವಾದ ರೈತರು ಸ್ವಾಭಿಮಾನದ ರೈತರು. ಹಾಂ, ಖಂಡಿತವಾಗ್ಲೂ ಸಕ್ಸಸ್ ಮಾಡಿ. ಯಾರು ಇನ್ನು 100 ಸಾವಿರಾರು ಬಡಿ ಎಲ್ಲ ಎತ್ತಾಕೊಂಡು ಹೋಗ್ತಾನೆ ಇರಲಿ, ಜೈಲೇ ಹೊಡೆದೋಗ್ಬಿಡ್ತೆ ಜೈಲೇ. ನಮ್ಮ ಕಾರ್ಯಕರ್ತರು, ನಮ್ಮ ರೈತರು ಜೈಲು ಸಾಕಲ್ಲ. ಇನ್ನೊಂದು ಬೇಕಾದ್ರೆ ಇನ್ನೊಂದು ಜೈಲು ಕಟ್ಟಕ್ಕೇಗಲಿ ಅವ್ರಿಗೆ, ಇನ್ನೊಂದು ಪರಪ್ಪನಾಗ್ರಾರು ಇನ್ನೊಂದು ದೊಡ್ಡದಾಗಿ ಕಟ್ಟಕ್ಕೇಳಿ, ಇನ್ನೂ ಸಾಲಲ್ಲ. ಅರ್ಥ ಆಯ್ತಾ? ಹಿಂಜರಿಯೋದೇ ಇಲ್ಲ, ಎರಡನೇ ಮಾತೇ ಇಲ್ಲ. ಕಡೆವರೆಗೂ ನ್ಯಾಯ ಸಿಗೋರು ನಾವು ಹೋರಾಟ ಮಾಡೋದೇ, ಅವ್ರು ನ್ಯಾಯ ಸಿಗೋರು ಮಾಡೋದೇ. ಧಿಕ್ಕಾರ ಡಿ.ಕೆ. ಶಿವಕುಮಾರ್ಗೆ ರೈತರ ಹೊಟ್ಟೆ ಹೊಡಿತಾರೆ. ಡಿ.ಕೆ. ಶಿವಕುಮಾರ್ಗೆ ಇದು ರೈಟ್ ನ್ಯೂಸ್.